ನಮಸ್ಕಾರ ದೊಡ್ಡ ಮಂದಿಗೆ. ನಿನ್ನೆ ಬೆಂಗಾಲ್ ಮತ್ತು ಪಟ್ನಾ ಪೈರೇಟ್ಸ್ ಮ್ಯಾಚ್ ಇತ್ತು. ಮೊದಲ ರೈಡಿಂಗ್ ಮಾಡ್ತಾರ ಬೆಂಗಾಲ್ದವರು. ಮಹೇಂದರ್ ಅವರು ರೈಡಿಂಗ್ ಮಾಡ್ತಾ ಮಾಡ್ತಾ ಒಂದು ಪಾಯಿಂಟ್ ಅನ್ನು ಗಳಿಸ್ಕೊಂಡು ಬರ್ತಾರ. ಅವರು ಹೆಂಗ್ ಸ್ಕಿಲ್ ಮಾಡ್ತಾನವ, ಹೆಂಗ್ ತೆಲಿ ಓಡಿಸಿ ಆಟ ಆಡ್ತಾನವ, ಹೆಂಗ್ ಆಡ್ತಾನ ಹೆಂಗಿಲ್ಲ. ಬೆಂಗಾಲ್ ಟೀಮಿನ ಆಟಗಾರ ಈಗ ರೀಡಿಂಗ್ ಮಾಡ್ತಾ ಇದ್ದಾನೆ. ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾನೆ. ಬೆಂಕಿ ತರ ರೀಡಿಂಗ್ ಮಾಡ್ತಾ ಇದ್ದಾನೆ. ಅವನು ನಮೂನಿ ರೀಡಿಂಗ್ ಮಾಡ್ತಾನ್ರಿ ಅವ. ಒಮ್ಮೆ ಬೋನಸ್ ಮಾಡಕ್ ಹೋದ್ನವ. ಅಲ್ಲೇ ಬೋನಸ್ ಮಾಡಿ ಮುಂದೆ ಹಿಂಗ ಹಿಂದಿನವ್ರು ಕಾರ್ನರ್ ಆಟ ಆಡ್ತಿರ್ತಾರಲ್ಲ, ಅವ್ರ ಮುಂದೆ ಮುಂದೆ ಬಂದ್ಬಿಟ್ರು. ಹಿಡಿಬೇಕಂತೇಳಿ ಅಲ್ಲೇ ಹಾಕೊಂಡ್ ಬಿದ್ಬಿಟ್ನ. ಹೊಡ್ಕೊಂಡ್ ಬಂದ್ಬಿಟ್ನವ ಪಾಯಿಂಟ್. ಅಲ್ಲೇ ಒಂದು ಪಾಯಿಂಟ್ ಕಳ್ಕೊಂಡ್ ಕೂತ್ರು ಇವ್ರು ಬೆಂಗಾಲ್ದವ್ರು. ಮತ್ತ ಪಟ್ನಾದವ ರೀಡಿಂಗ್ ಮಾಡ್ತಾ ಇದಾನ. ಬೋನಸ್ ಮಾಡ್ದ, ಪಾಯಿಂಟ್ ನೋಡ್ಕೊಂಡ್ ಬಂದ. ಪಾಯಿಂಟ್ ಹೊಡ್ದಾನ ಅಂತ ಅನ್ನಕತ್ತಾನ. ಹ್ಯಾಂಡ್ ಟಚ್ ಅದು ಹೊಡ್ದಾನೇನ್ ನೋಡೋಣ ಬರ್ರಿ. ಅವ ಕ್ಯಾಂಡಿಡೇಟ್ ವಜ್ಜಿನ ಐತಿದು. ನಮೂನಿ ಹೊಡ್ಕೊಂಡ್ ಬಂದಾನ. ಎಲ್ಲ ಕಾಲಿಗೆ ಹೊಡ್ದಾನೋ ಎಲ್ಲಿ ಹೊಡ್ದಾನೋ. ಮಹೇಂದ್ರ ಸಿಂಗ್ ಬಾಹುಬಲಿ ಲಟ್ ಆಡ್ರಿ. ಅದು ಕ್ಯಾಂಡಿಡೇಟ್ ಹಿಡಿದಾಗುದಿಲ್ಲ ಅದಕ್ಕೆ. ಆದ್ರೆ 7 ಜನ ನಿಂತು ಆಡಿದ್ರ ಹಿಡಿತಾರ್ರಿ ಅದು ಕ್ಯಾಂಡಿಡೇಟಿಗೆ. ಒಬ್ಬನಿಗೆ ಇಬ್ರಿಗೆ ಹಿಡಿದಾಗೋದಿಲ್ಲ ಕ್ಯಾಂಡಿಡೇಟ್. ಅದು ಮೊದಲ ಲಟ್ ಆಳೋದು. ಹಿಂಗ್ ಮಾಡಿ ಹಿಡಿಯಾಕ ಹೋದ್ರ ಎತ್ತಿ ತೆಗೆದು ಬಿಡ್ತಾರ್ರಿ. ಅನಗಡ ಇಬ್ರಿಗೆ 3 ಮಂದಿಗೆ ಆಟಬಹುದು ಕ್ಯಾಂಡಿಡೇಟ್ ವಜ್ಜ್ ಐತಿ. ಆದ್ರೂ ಒಂದು 2 ಪಾಯಿಂಟ್ ತಗೊಂಡ್ ಹೋದ್ರ. ಬೆಂಗಾಲ್ ಆಟಗಾರ ಮತ್ತ ಡಿವೈಡರ್ ರೇಡಿಯಲ್ಲಿ ಆಡುತ್ತಿದ್ದಾನೆ. ಬೋನಸ್ಸು ಮಾಡ್ತಾ ಇಲ್ಲ, ಕ್ರಾಸು ಮಾಡಿಲ್ಲ. ಇನ್ನ ಒಳಗ ಹೋಗಿಲ್ಲ ಇವ. ಇಲ್ಲೇ ಮುಂದೆ ಆಡ್ಸಾಕತ್ತಾನ. ಆದ್ರೂ 2 ಪಾಯಿಂಟ್ ತಗೊಂಡ್ ಹೋದ ಡಿವೈಡರ್ ರೇಡಿಯಲ್ಲಿ. ಎಂತ ಮ್ಯಾಚ್ ರೀ ಅವ. ಮ್ಯಾಚ್ ಬೇಕ್ರಿ ಅವನ ಕ್ಯಾಂಡಿಡೇಟಿಗೆ. ವಜ್ಜ್ ಅದಾನವ ರೈಡಿಂಗ್ ನಲ್ಲಿ. 13 ಪಾಯಿಂಟ್ಗಳನ್ನ ಗಳಿಸಿದ್ದಾರೆ ಅವರು ಕ್ಯಾಂಡಿಡೇಟ್. 2 ಮ್ಯಾಚ್ ಬೇಕ್ರಿ ಟೀಮ್. ಯಾಕ ಈ ಸಲ ಬೆಂಗಾಲ್ದವರು ಕಳಪೆ ಫಾರ್ಮ್ ನಲ್ಲಿದಾರ. ಅವರು ಯಾಕ ಚೆನ್ನಾಗಿ ಆಡ್ತಿಲ್ಲ ಅವರು. ಆದ್ರೂ ಪಾಟ್ನಾ ಕೂಡ ಸೋತರು ಅವರು. ಪಾಟ್ನಾದವರು ಬರೇ 3 ಜನ ಉಳಿದಿದ್ದಾರೆ. ಆದ್ರೂ ಕೋರ್ಟ್ನಲ್ಲಿ ಆದ್ರೂ ಚೆನ್ನಾಗಿ ಆಡ್ತಾ ಇದಾರೆ ಅವರು. ಮಹೇಂದ್ರ ಸಿಂಗ್ ಅವರು ಬಾಹುಬಲಿಗೆ ಹಿಡ್ದು ಹಾಕ್ಬಿಟ್ರು. 3 ಮಂದಿ ಹಿಡಿದ್ರು ಕಾಲಿಗೆ ಇಲ್ಲಿ ಹಿಡಿದು ಕ್ಯಾಂಡಿಡೇಟ್ಗೆ ಔಟ್ ಮಾಡಿ ಹೋಗದ್ ಬಿಟ್ರು ಅವ್ರಿಗೆ. ಆದ್ರೆ ಸಲ ಪಾಯಿಂಟ್ ಅದು ತರ್ಲಾಕ ಆಗ್ಲಿಲ್ಲ ಅವಂಗ. ಅಲ್ಲೇ ಪೂರ ಒಳಗ್ ಹಿಡಿದು ಬಿಟ್ರಿ ಕ್ಯಾಂಡಿಡೇಟಿಗೆ. ಅದು ವಜ್ಜ್ ಐತ್ರಿ. ನಾವು ಮ್ಯಾಚ್ ಆಡ್ಬೇಕು. ಪಾಟ್ನಾ ತಂಡದ ಆಟಗಾರ ಏನ್ ಚೆನ್ನಾಗಿ ಮಾಡ್ತಾರ್ರಿ ಹಿಡಿದು. ಇನ್ನ ಬೋನಸ್ ಹೋಗಿಲ್ಲ, ಏನೂ ಹೋಗಿಲ್ಲ. ಮುಂದ್ ಹೋದರ್ ನಮೂನಿ ಮಾಡಿ 3 ಪಾಯಿಂಟ್ ಗಳಿಸ್ಕೊಂಡ್ ಬಂದವ. ಇನ್ನ ಕ್ರಾಸು ಮಾಡಿಲ್ಲ, ಬೋನಸ್ಸು ಮಾಡಿಲ್ಲ. ಸ್ಕಿಲ್ ತೋರ್ಸ್ಯಾನ್ರಿ ಅವ. ಮುಂದ್ ಹೋದರ್ ಮಾಡಿ ಹಿಂದ್ ಮುಂದ್ ಗರಿಗ್ ಬಿದ್ದ್ ಬಿಟ್ನನ್ರಿ ಅವ. 3 ಪಾಯಿಂಟ್ ತಗೊಂಡ್ ಹೋದ. ಆದ್ರೆ ಕ್ಯಾಂಡಿಡೇಟಿಗೆ ಮೆಚ್ಚಬೇಕ್ರಿ. ಒಮ್ಮೆ 3 ಪಾಯಿಂಟ್ ತಂದಾನ ಅವನು. ಕ್ಯಾಂಡಿಡೇಟ್ ವಜ್ಜ್ ಅದಾನ ಈ ಸರಿ. ಮತ್ತ ಬೆಂಗಾಲ್ ಆಟಗಾರ ಪಾಟ್ನಾ ರೈಡಿಂಗ್ ನಲ್ಲಿ ಹೋಗಿದ್ದಾನೆ ಆಡೋದಕ್ಕೆ. ಹೋಗಿ ಹಿಡ್ದು ಹಾಕ್ಬಿಟ್ರು ಅವನು. ಬೋನಸ್ಸು ಮಾಡಿಲ್ಲ, ಏನೂ ಮಾಡಿಲ್ಲ. ಬೋನಸ್ ಮಾಡಾಕ ಹೋಗಿದ್ನವ, ಅಲ್ಲಿ ಕೆಲಸ ಆಗ್ಲಿಲ್ಲ ಅವಂಗ. ಹಿಡ್ದ ಹೊರಗೆ ಹೋಗದ್ ಬಿಟ್ರು ಕ್ಯಾಂಡಿಡೇಟಿಗೆ. ಅದಕ್ಕೆ ಸಿಕ್ಕ ಮೀನ್ ಹೆಂಗ್ ಒದ್ದಾಡ್ತಾ ಹಂಗ್ ಒದ್ದಾಡಕತ್ ಬಿಟ್ಟಾನ. ಹೊರಗೆ ಒತ್ತಿ ಪುಷ್ ಮಾಡಿಬಿಟ್ರು. ಆಮೇಲೆ ಹೊರಗೆ ಹೋಗಿ 33 ಪಾಟ್ನಾ, 23 ಬೆಂಗಾಲ್. ಮತ್ತ ಪಾಟ್ನಾ ಪೈರೇಟ್ಸ್ ದವ ರೀಡಿಂಗ್ ನಲ್ಲಿ ಹೋಗ್ತಾ ಇದ್ದಾನೆ. ಹೆಂಗ್ ಆಡ್ತಾ ಇದ್ದಾನೆ ನೋಡಿ. ಓಹೋ, ಎಂತ ಕ್ಯಾಚ್ ರೀ ಅದು. ಮುಂದೆ ಹೋಗ್ಬಿಟ್ಟೆ. ಸ್ವಲ್ಪ ಮಿಸ್ ಗೇರಿಗೆ 4 ಪಾಯಿಂಟ್ 5 ಪಾಯಿಂಟ್ ಹೊಡ್ಕೊಂಡು ಹೋಗ್ಬಿಡ್ತಿದ್. ನಾವು 3 ಮಂದಿ ಇದ್ರು 5 ಪಾಯಿಂಟ್ ಹೋಗ್ಬಿಡ್ತಿದ್ವು. ಎಂತ ಮ್ಯಾಚ್ ರೀ ಇದು. ವಜ್ಜ್ ರೀ ಕ್ಯಾಂಡಿಡೇಟ್. ಏನೇನ್ ಆಡ್ತಾರ ಹೆಂಗಿಲ್ಲ. ಎಂತ ಸ್ಕಿಲ್ ರೀ ಅವ್ನು. ಎಳ್ಕೊಂಡ್ ಬಂದ್ಬಿಟ್ಟಿದ್ದವ ಗೇರಿ ಮುಂದ. ಪಾಟ್ನಾ 38 ಅಂಕಗಳನ್ನ ಗಳಿಸ್ಕೊಂಡಿದೆ. ಬೆಂಗಾಲ್ 34 ಗಳಿಸ್ಕೊಂಡಿದೆ. ಆದ 4 ಪಾಯಿಂಟ್ ಪಾಟ್ನಾದವರು ಮುನ್ನಡೆಸ್ತಾ ಇದ್ದಾರೆ. ಅದೇ ರೀತಿ ಸ್ಲೋ ಆಗಿ ಆಡ್ತಾ ಇದ್ರೆ ಇನ್ನ ಮುಂದೆ ಹೋಗ್ಬಹುದು. ಪಾಟ್ನಾದವರು ಚೆನ್ನಾಗಿ ಆಟ ಆಡಿದ್ರು. ಬೆಂಕಿ ತರ ಆಟ ಆಡಿದ್ರು. ಈ ಸರಿ ಅವರೇ ವಿನ್ ಆದ್ರು. 3ನೇ ಸ್ಥಾನಕ್ಕೇನು ಹೋದ್ರು ಅವ್ರ ಕ್ಯಾಂಡಿಡೇಟ್. ವಜ್ಜ್ ಅದಾರಿ ಪಾಟ್ನಾದವರು. 3ನೇ ಸ್ಥಾನಕ್ಕೆ ಹೋದ್ರು ನೋಡಿ ಅಲ್ಲಿ. ನಮಸ್ಕಾರ ದೊಡ್ಡ ಮಂದಿ. ನಮ್ಮ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಸೈಯದ್ ಬಾಸ್ 484 ಅಂತ ಐತಿ. ಎಲ್ಲರೂ ಹೋಗಿ ನೋಡಿ. ಹೊಸ ವಿಡಿಯೋ ಬರ್ತಿರ್ತಾವು. ಕಬಡ್ಡಿ ಕ್ರಿಕೆಟ್ ಎಲ್ಲ ಮಾಡ್ತಾ ಇರ್ತೀನಿ ನೋಡಿ.